ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ನಂಬರ್ ಸಿಸ್ಟಮಲ್ಲಿ ನಮ್ಮ 5th ಚಾಪ್ಟರ್ ಏನು ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ರಿಮೈಂಡರ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಕಂಡುಹಿಡಿಯೋದು. ಓಕೆ, ಇಲ್ಲಿ ಎರಡು ಥರ ಬರುತ್ತೆ. ಓಕೆ, ಎರಡು ಟೈಪ್ಸ್ ಇದೆ. ಒಂದು ಇಂಟೀಜರ್ ಟೈಪು, ಇನ್ನೊಂದು ಪಾಲಿನಾಮಿಯಲ್. ಇಂಟೀಜರ್ ಟೈಪ್ ಅಂದರೆ ನಾರ್ಮಲ್ ನಂಬರ್ಸ್. ಅಂದರೆ ಈಗ 25 ಡಿವೈಡೆಡ್ ಬೈ 5. ಓಕೆ, ಫಸ್ಟ್ ರಿಮೈಂಡರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ಯಾವುದೋ ಒಂದು ನಂಬರ್ನ ಇನ್ನೊಂದು ನಂಬರಿಂದ ಡಿವೈಡ್ ಮಾಡ್ತೀವಿ. 25ನ 5ಇಂದ ಡಿವೈಡ್ ಮಾಡ್ತೀವಿ. ಇಲ್ಲಿ ರಿಮೈಂಡರ್ ಏನು ಮಿಗುತ್ತೆ? ಇಲ್ಲಿ ರಿಮೈಂಡರೇ ಮಿಗೋದಿಲ್ಲ. ಯಾಕಂದರೆ 5 1s 5 5s ಕಂಪ್ಲೀಟಾಗಿ ಡಿವೈಡ್ ಆಗೋಯ್ತಲ್ವಾ. ಡಿವೈಡ್ ಆದರೆ ರಿಮೈಂಡರ್ ಏನು? 0 ಕಂಪ್ಲೀಟಾಗಿ. ಡಿವೈಡ್ ಆಗಿಲ್ಲ, ಕಂಪ್ಲೀಟಾಗಿ ಡಿವೈಡ್ ಆಗಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 21/2. ಓಕೆ, 2 1s 2 10s ಇನ್ನು ಎಷ್ಟು ಮಿಗುತ್ತೆ? ಇನ್ನೂ 1 ರಿಮೈಂಡರ್ ಮಿಗುತ್ತೆ. ಕರೆಕ್ಟಾ? 21ನಲ್ಲಿ. ಸೊ ಈ 1 ರಿಮೈಂಡರ್. ಇದನ್ನೇ ನಾವು ಈ ಕಾನ್ಸೆಪ್ಟಲ್ಲಿ ಕಂಡುಹಿಡಿಯೋದು. ಬಟ್ ಕ್ವಶನ್ಸ್ ಇಷ್ಟು ಈಸಿಯಾಗಿರೋದಿಲ್ಲ. ಓಕೆ, ಹೇಗಿರುತ್ತೆ ಅಂದರೆ 112 ಡಿವೈಡೆಡ್ ಬೈ 4 ಪವರ್ 112. ಓಕೆ, ಈ ಕ್ವಶನ್ನ ನೋಡಿದ ತಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. 112 ಪವರ್ 112, 112ನ ಇಂಟು 112 ಇಂಟು 112 ಆ ಥರ 112 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್ ಮಾಡಿದ್ರೆ ಸಿಗೋ ರಿಮೈಂಡರೇ ನಮಗೆ ಆನ್ಸರು. ಕರೆಕ್ಟಾ? ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ. ಕ್ವಶನ್ನ ನೋಡಿದ ತಕ್ಷಣ ಭಯ ಪಡೋಕ್ಕೆ ಹೋಗಬೇಡಿ, ಪ್ಯಾನಿಕ್ ಆಗಬೇಡಿ. ಓಕೆ, ಈ ಥರನೇ ಕ್ವಶನ್ಸ್ ಕೇಳೋದು. ಬಟ್ ಇದಕ್ಕೆಲ್ಲ ಒಂದು ಚಿಕ್ಕ ಮೆಥಡ್ ಇದೆ, ಅದು ಗೊತ್ತಿದ್ರೆ ನಮಗೆ ಸಾಕು. ನೆಕ್ಸ್ಟು ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಅಂದರೆ ಜಸ್ಟ್ ನಂಬರ್ಸ್ ಅಲ್ಲ, ಇದಕ್ಕೆ ಎಕ್ಸ್ ಎಲ್ಲ ಬರುತ್ತೆ. ಓಕೆ, ಹೇಗೆ ಅಂದರೆ ಎಕ್ಸ್ ಪವರ್ -8x 16 ಡಿವೈಡೆಡ್ ಬೈ ಎಕ್ಸ್ ಪವರ್ -4 ಈ ಥರ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಈ ಥರ ಕೊಟ್ಟಾಗ ಇದರಲ್ಲೂ ಸಹ ರಿಮೈಂಡರ್ ಹೇಗೆ ಕಂಡುಹಿಡಿಯೋದು ಅಂತಲೂ ಹೇಳ್ಕೊಡ್ತೀನಿ. ಸೊ ಕೆಲವೊಬ್ರು ಹೇಳ್ತಾರೆ ಈಗ 2 ಟೈಪ್ಸ್ ಇದೆ, ಇದರಲ್ಲಿ ಇದು 80% ಆಫ್ ದಿ ಟೈಮ್ ಬರುತ್ತೆ, ಇದು 20% ಆಫ್ ದಿ ಟೈಮ್ ಎಕ್ಸಾಮ್ಸಲ್ಲಿ ಬರುತ್ತೆ ಅಂತ. ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕ್ವಶನ್ ಸೆಟ್ ಮಾಡೋರು ನಮ್ಗೆ ಹೇಳ್ಬಿಟ್ಟು ಸೆಟ್ ಮಾಡ್ತಾರಾ? ಇಲ್ಲ. ಸೊ ಅವ್ರು ಇದ್ರ ಮೇಲಾದರೂ ಕೇಳ್ಬೋದು, ಇದ್ರ ಮೇಲಾದರೂ ಕೇಳ್ಬೋದು. ನೀವು ಎರಡಕ್ಕೂ ರೆಡಿ ಆಗಿರಿ. ಓಕೆ, ಎರಡಕ್ಕೂ ರೆಡಿ ಆದರೆ ಯಾವ್ದು ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದಲ್ವಾ. ಸೊ ಈಗ ನಾವು ಏನು ಕಂಡುಹಿಡಿತಾ ಇದ್ದೀವಿ ಅಂತ ಗೊತ್ತಾಯಿತು. ರಿಮೈಂಡರ್ ಏನು ಅಂತ ನಿಮ್ಗೆ ಗೊತ್ತಾಯಿತು. ಅದರಲ್ಲಿ 2 ಟೈಪ್ ಬರುತ್ತೆ. ಏನು? ಇಂಟೀಜರು ಮತ್ತು ಪಾಲಿನಾಮಿಯಲ್ಸ್. ಈಗ ಈ ವಿಡಿಯೋದಲ್ಲಿ ನಾವು ಬರೀ ಇಂಟೀಜರ್ಸ್ನ ಹೇಳ್ಕೊಡ್ತೀನಿ. ಓಕೆ, ಇದೇ ಚಾಪ್ಟರ್ 5ಯಲ್ಲಿ ಪಾರ್ಟ್ 2 ವಿಡಿಯೋ ಇರುತ್ತೆ. ಅದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಸೊ ಇಂಟೀಜರ್ ಮೇಲೆ ಈ ವಿಡಿಯೋ, ಪಾಲಿನಾಮಿಯಲ್ಸ್ ಮೇಲೆ ಇನ್ನೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಓಕೆನಾ? ಈಗ ಕೆಲವು ಕ್ವಶನ್ಸ್ ಇದೆ ಇಂಟೀಜರ್ಸ್ ಮೇಲೆ, ಅದನ್ನು ಸಾಲ್ವ್ ಮಾಡಿ ಹೇಗೆ ಏನೇ ಕ್ವಶನ್ ಬಂದರೂ ಇಂಟೀಜರ್ಸ್ ಮೇಲೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮತ್ತು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಸಜೆಷನ್ ಏನು ಅಂದರೆ 2 ಪವರ್ಸ್. ಓಕೆ, 2 ಪವರ್ 1 2 ಪವರ್ 2 ಇದನ್ನು 2 ಪವರ್ 5ವರೆಗೂ ವ್ಯಾಲ್ಯೂಸ್ನ ತಿಳ್ಕೊಳ್ಳಿ. 2 ಪವರ್ 1 2 4 2 ಪವರ್ 5 32. ಕರೆಕ್ಟಾ? ಇದೇ ಥರ 3 ಪವರ್ 1 ಇಂದ 3 ಪವರ್ 5ವರೆಗೂ ವ್ಯಾಲ್ಯೂಸ್ನ ಕಲ್ತ್ಕೊಳ್ಳಿ. ಸಖತ್ ಸಿಂಪಲ್ ಇದು. ನೀವು ಒಂದು 2 ಸರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಗೊತ್ತಿದ್ದರೆ ಕ್ವಶನ್ಸ್ನ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓಕೆ, ಮತ್ತು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಸಜೆಷನ್ ಏನು ಅಂದರೆ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಬರದಿರೋ ರೀಸನ್ನಿಂದ ಎಷ್ಟೊಂದು ಜನ ಆ್ಯಪ್ಟಿಟ್ಯೂಡು ಮತ್ತು ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಅಂದ್ಕೊಂಡು ಎಕ್ಸಾಮೇ ಬರೆಯೋದಿಲ್ಲ. ಕರೆಕ್ಟಾ? ಸೊ ಅದು ತಪ್ಪು. ಯಾಕೆ ಅಂದರೆ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಒಂದು ಗೊತ್ತಿದ್ರೆ ನೆಕ್ಸ್ಟ್ ಎಲ್ಲ ಮೆಥಡ್ ಅಪ್ಲೈ ಮಾಡಿ ಸಿಂಪ್ಲಿಫಿಕೇಷನ್. ಆ ಸಿಂಪ್ಲಿಫಿಕೇಷನ್ ಫುಲ್ಲು ಮ್ಯಾಥಮೆಟಿಕ್ಸ್ ಬೇಸಿಕ್ಸ್. ಆ ಬೇಸಿಕ್ಸ್ ನಿಮಗೆ ಬರಲ್ಲ ಅಂದರೆ ಇದು ಕಷ್ಟ ಆಗುತ್ತೆ. ಸೊ ನಿಮ್ಗೆ ಆ ಥರ ನೀವು ಆ ಕ್ಯಾಟಗರಿಲಿ ಇದ್ದರೆ ನಿಮಗೆ ಅಂತಲೇ ಮ್ಯಾಥಮೆಟಿಕ್ಸಲ್ಲಿ ಏನೇನು ಬೇಸಿಕ್ಸ್ ಇದೆಯೋ ಎಲ್ಲದನ್ನು ವೀಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಗೊತ್ತಿದ್ದರೆ ತುಂಬ ಒಳ್ಳೆಯದು. ಕೆಲವ್ರಿಗೆ ಫ್ರ್ಯಾಕ್ಷನ್, ಅಡಿಷನ್, ಸಬ್ಟ್ರಾಕ್ಷನ್ ಬರಲ್ಲ, ಕೆಲವ್ರಿಗೆ ಕಾಮನ್ ತೆಗಿಯೋದು ಬರೋದಿಲ್ಲ. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇದೆಲ್ಲ ನಾವು ಕಲ್ತಿಲ್ಲ ಅಷ್ಟೇ. ಕಲ್ತ್ರೆ ಎಲ್ಲರಿಗೂ ಈಸಿನೇ, ಮ್ಯಾಥಮೆಟಿಕ್ಸ್ ಈಸಿನೇ. ಸೊ ಅಕಸ್ಮಾತ್ ನಿಮ್ಗೆ ಈ ಥರ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಓಕೆ, ಸೊ ಈಗ ಇಂಟೀಜರ್ಸ್ ಮೇಲೆ ಒಂದು ಕೆಲವು ಕ್ವಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಪಾಲಿನಾಮಿಯಲ್ಸ್ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ. ಇದೇ ಚಾಪ್ಟರ್ ಪಾರ್ಟ್ 2. ಈಗ ನಾವು ಇಂಟೀಜರ್ಸ್ ಮೇಲೆ ರಿಮೈಂಡರ್ನ ಹೇಗೆ ಕಂಡುಹಿಡಿಯೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟು. ಒಂದು, ನಾರ್ಮಲ್ ಡಿವಿಷನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಗೊತ್ತಾಗ್ತದೆ ನೋಡಿ. ಸೊ 29ನ 1s 0 ಇಲ್ಲಿ ಮಾಡ್ಕೋತೀನಿ, 4s 8 ಮಿಗೋದು ಎಷ್ಟು? 1. ಸೊ 1 ಈಸ್ ದ ರಿಮೈಂಡರ್. 1 ಈಸ್ ದ ರಿಮೈಂಡರ್ ಕರೆಕ್ಟ್. ಬಟ್ ಎಷ್ಟು ಟೈಮ್ ವೇಸ್ಟ್ ಆಯಿತು?
ಕರೆಕ್ಟಾ. ಆಪ್ಟಿಟ್ಯೂಡಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಎಷ್ಟು ಫಾಸ್ಟಾಗಿ ಆಗುತ್ತೋ ಅದನ್ನು ನಾರ್ಮಲಾಗಿ ಮೈಂಡ್ ಕ್ಯಾಲ್ಕುಲೇಟ್ ಮಾಡಿ. ಮೈಂಡ್ ಕ್ಯಾಲ್ಕುಲೇಷನ್ ಬರಲ್ವಾ, ಇದನ್ನು ಟ್ರೈ ಮಾಡಿ, ಇಲ್ಲೇ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿ, ಆನ್ಸರ್ ಸಿಕ್ಬಿಡುತ್ತೆ. 2 1s, ಇನ್ನು ಮಿಗೋದೇನು ಏನಿಲ್ಲ. ಸೊ ಇದು 4s, ಇನ್ನು ಮಿಗೋದು ಎಷ್ಟು ರಿಮೈಂಡರ್ 1. ಓಕೆ, ಒಂದು ಹೇಳಿದೇನೋ ನಾರ್ಮಲ್ ಡಿವಿಷನ್, ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು ರಿಮೈಂಡರ್, ನಿಮಗೆ ಸಿಗೋ ರಿಮೈಂಡರು ನೀವು ಯಾವ ನಂಬರಿಂದ ಡಿವೈಡ್ ಮಾಡ್ತಾಯಿದ್ರೋ ಅದಕ್ಕಿಂತ ಚಿಕ್ಕದಿರಬೇಕು. ಓಕೆ, ಇಲ್ಲಿ 1 ಇದೆಯಾ, 2ಗಿಂತ ಚಿಕ್ಕದಲ್ವಾ, ಹಾಗಾದರೆ ಕರೆಕ್ಟ್. ನಿಮಗೆ ಬರೋ ರಿಮೈಂಡರ್ ಏನಾದರೂ ಅದಕ್ಕಿಂತ ದೊಡ್ಡದಿದ್ದರೆ ಆನ್ಸರ್ ತಪ್ಪು ಅಂತ ಅರ್ಥ. ಓಕೆ, ಆ ಥರ ಬಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಕ್ವಶನಲ್ಲಿ ಬರುತ್ತೆ. ಓಕೆ, ನೀವು ಡಿವೈಡ್ ಮಾಡಿದ ತಕ್ಷಣ ಆನ್ಸರ್ ಬರುತ್ತೆ. ಓಕೆ, ರಿಮೈಂಡರ್ ಅದು ಇದಕ್ಕಿಂತ ದೊಡ್ಡದಿರುತ್ತೆ, ಆವಾಗ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಏನು ತಲೆ ಕೆಡಿಸ್ಕೊಬಿಡ್ಕೋಗ್ಬಿಡಿ. ಈಗ ಫಸ್ಟು ನಿಮ್ಮ ತಲೆಯಲ್ಲಿ 2 ಪಾಯಿಂಟ್ ಇರಲಿ. ಒಂದು, ನಾರ್ಮಲ್ ಡಿವಿಷನ್ ಹೋಗ್ಬೇಡಿ, ರಿಮೈಂಡರು ಡಿವೈಡ್ ಮಾಡೋ ನಂಬರ್ಗಿಂತ ಚಿಕ್ಕದಿರಬೇಕು. ಓಕೆ, ಈಗ ಇಲ್ಲಿಗೆ ಬರೋಣ. ನಾರ್ಮಲ್ ಡಿವಿಷನ್ ಮಾಡೋದು ಬೇಡ. ಸೊ 3 2s, ಇನ್ನು 1 ಮಿಗುತ್ತೆ, ಇಲ್ಲಿ 17 ಆಗುತ್ತೆ. 3 5s, ಇನ್ನೆಷ್ಟು ಮಿಗುತ್ತೆ, 3 5s 15, ಇಲ್ಲಿರೋದು 17, ರಿಮೈಂಡರ್ ಎಷ್ಟು 2. ಸೊ ನಮಗೆ ಸಿಕ್ಕಿರೋ ರಿಮೈಂಡರ್ ಇದಕ್ಕಿಂತ ಕರೆಕ್ಟಾಗಿದೆಯಾ. ಸೊ ಹಾಗಾದರೆ ನಾವು ಕಂಡುಹಿಡಿದಿರೋ ರಿಮೈಂಡರ್ ಕರೆಕ್ಟು ಅಂತ ಅರ್ಥ. ಓಕೆ, ನೆಕ್ಸ್ಟು ಈಗ ಇಲ್ಲಿಗೆ ಬರೋಣ. ಇಲ್ಲಿ ಈ ಕ್ವಶನ್ ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ, ಈ ಮೂರನ್ನು ಆ್ಯಡ್ ಮಾಡೋಣ, ಬಂದಿರೋ ಆನ್ಸರಲ್ಲಿ 12ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಕರೆಕ್ಟಾ? ಬಟ್ ಅದು ತಪ್ಪು. ಕರೆಕ್ಟೇ, ಮೆಥಡ್ ಕರೆಕ್ಟೇ, ಬಟ್ ಟೈಮ್ ವೇಸ್ಟ್ ಮಾಡುತ್ತೆ. ಸೊ ಅದಕ್ಕೆ ಇನ್ನೂ ಈಸಿಯಾಗಿ ಹೇಗೆ ಮಾಡ್ಬೋದು ಅಂದರೆ, ಈ ನಂಬರ್ಸ್ ಇದೆಯಲ್ಲ, ಓಕೆ, ಇದನ್ನು ಸಪ್ರೇಟಾಗಿ 12ಇಂದ ಡಿವೈಡ್ ಮಾಡಿ. ನಾರ್ಮಲ್ ಅಡಿಷನ್, ಸಪ್ರಾಕ್ಷನ್, ಮಲ್ಟಿಪ್ಲಿಕೇಷನಲ್ಲಿ ಸಪ್ರೇಟಾಗಿ ನಾನು ಡಿವೈಡ್ ಮಾಡೋದಿಲ್ಲ. ಕರೆಕ್ಟಾ? ಓಕೆ, ಇಲ್ಲಿ ಮಲ್ಟಿಪ್ಲಿಕೇಷನ್ ಇದೆ, ಇಲ್ಲಿ ನೋಡಿ, ಈ 4ಇಂದ ಇಲ್ಲಿ ಯಾವುದೋ ಒಂದು ನಂಬರ್ನ ಡಿವೈಡ್ ಮಾಡಿದ್ಮೇಲೆ ಇದ್ರ ಕತೆ ಮುಗಿದೋಯ್ತು. 4 ಇಲ್ಲಿರೋದೇ ಇಲ್ಲ. ಕರೆಕ್ಟಾ? 4 1s, ಇಲ್ಲೇನೋ ಒಂದು ನಂಬರ್ ಇರುತ್ತೆ, ಡಿವೈಡ್ ಮಾಡಿದ್ರೆ ಇಲ್ಲಿ ಕತೆ ಮುಗಿದೋಯ್ತು. ಬಟ್ ಇಲ್ಲಿ ರಿಮೈಂಡರ್ ಕಂಡುಹಿಡಿಯೋ ರೀಸನಿಂದ ಎಲ್ಲ ನಂಬರ್ಸು ನಾನು ಸಪ್ರೇಟಾಗಿ ಡಿವೈಡ್ ಮಾಡ್ತೀನಿ, ರಿಮೈಂಡರ್ ಕಂಡುಹಿಡಿಯೋದಕ್ಕೆ ಮಾತ್ರ. ನಾರ್ಮಲ್ ಆಗಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾರ್ಮಲ್ ಸ್ಕೂಲಲ್ಲಿ ಮಲ್ಟಿಪ್ಲಿಕೇಷನ್ ಇಲ್ಲ, ಬೇರೆ ಕಡೆ ಎಲ್ಲರೂ ಕ್ಯಾಲ್ಕುಲೇಷನ್ಸ್ ಇದ್ದರೆ ಅಲ್ಲಿ ಏನಾದರೂ ಈ ಥರ ಬಂದರೆ ಸಪ್ರೇಟಾಗಿ ಡಿವೈಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಫಸ್ಟ್ ಇದನ್ನು ಡಿವೈಡ್ ಮಾಡ್ತೀನಿ. ಸೊ ನಿಯರೆಸ್ಟ್ ವ್ಯಾಲ್ಯೂ ಯಾವುದು? 12 10s 120, ಇದಕ್ಕಿಂತ ಜಾಸ್ತಿ ಆಗುತ್ತೆ, ಸೊ ತೊಗೊಳಕ್ಕಾಗಲ್ಲ. ಇದಕ್ಕಿಂತ ಹಿಂದೆ ಇರೋದು ಚಿಕ್ಕದೇ ತೊಗೋಬೇಕು. ಸೊ 12 9s 108, ಕರೆಕ್ಟಾ? ಸೊ ಇಲ್ಲಿ 12 9s 108, ಇಲ್ಲಿರೋದು 113. ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 3. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿದಾಗ 113 ಮೈನಸ್ 108 ಮಾಡಿದಾಗ ನಮಗೆ ಆನ್ಸರ್ 5 ಬರುತ್ತೆ. ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡಿ, 12 s 72, 12 6 72. ಸೊ ಇಲ್ಲಿ ರಿಮೈಂಡರ್ ಏನು ಸಿಗುತ್ತೆ? 0. ಪರವಾಗಿಲ್ಲ, 0 ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟು 12 6, ಈ 6 12ಅಲ್ಲಿ ಡಿವೈಡ್ ಆಗೋದಿಲ್ಲ. ಕರೆಕ್ಟಾ? ಸೊ ಈ 6ನ ಹಾಗೆ ಬರ್ಕೊಳ್ಳಿ. ಈಗ ಇದ್ರ ಮಧ್ಯೆ ಅಡಿಷನ್ ಇದೆ ಅಲ್ವಪ್ಪ, ಅಡಿಷನ್ ಮಾಡಿ. ಓಕೆ, 5 + 0 5 + 6 11, ಕರೆಕ್ಟಾ? ಸೊ ನಮಗೆ ಸಿಕ್ಕಿರೋ ಆನ್ಸರ್ ಏನು? 11. ನಮಗೆ ಸಿಕ್ಕಿರೋ ರಿಮೈಂಡರ್ 12ಗಿಂತ ಚಿಕ್ಕದಿದೆಯಾ? ಚಿಕ್ಕದಿದೆ. ಸೊ ಆನ್ಸರ್ ಈಸ್ ಕರೆಕ್ಟ್. ಇಷ್ಟೇ. ನೆಕ್ಸ್ಟು ಇಲ್ಲಿ ನೋಡಿ, ಈಗ ಈ ನಂಬರ್ಸ್ ಇದೆಯಲ್ಲ, ಇದನ್ನು ಬಾಡ್ ಮಾಸ್ ಪ್ರಕಾರ ಸಾಲ್ವ್ ಮಾಡಿಬಿಟ್ಟು ಆಮೇಲೆ 16ಇಂದ ಡಿವೈಡ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಸಪ್ರೇಟಾಗಿ ಡಿವೈಡ್ ಮಾಡ್ಕೊಂಡು ಹೋಗೋಣ, ಏನು ಪ್ರಾಬ್ಲಮ್ ಇಲ್ಲ. 87 16ಇಂದ ಎಷ್ಟು ಸರಿ ಡಿವೈಡ್ ಆಗುತ್ತೆ? ನಿಯರೆಸ್ಟ್ ವ್ಯಾಲ್ಯೂ ಅದು 16 6 96, ಕರೆಕ್ಟಾ? ಸೊ ಇದು ಅದಕ್ಕಿಂತ ಚಿಕ್ಕದಿದೆ, ಸೊ ಅದು ತೊಗೊಳಕ್ಕಿಲ್ಲ. 16 5s 80, ಇನ್ನು ಮಿಗೋದೆಷ್ಟು? 7. ಓಕೆ, ನೆಕ್ಸ್ಟ್ ಇಲ್ಲಿ 16 ಮತ್ತು 17ನ ಡಿವೈಡ್ ಮಾಡಿದ್ರೆ ನಮಗೆ ಮಿಗೋದೆಷ್ಟು? 1. ನೆಕ್ಸ್ಟ್ ಇಲ್ಲಿ ಬರೋಣ, 16 2s 32. ಈಗ ನಮಗೆ ಮಿಗೋದೆಷ್ಟು? ಇನ್ನೂ 7 ಮಿಗುತ್ತೆ. ಕರೆಕ್ಟಾ? ನೆಕ್ಸ್ಟು ಈ 102ನ ಡಿವೈಡ್ ಮಾಡೋಣ. 16 6s 96, ಇನ್ನೆಷ್ಟು ಮಿಗುತ್ತೆ? ಇನ್ನೂ 6 ಮಿಗುತ್ತೆ. ಇಲ್ಲಿ ಏನೇನಿದೆಯೋ ಅಡಿಷನ್ ಸಪ್ರಾಕ್ಷನ್ ಅದ್ರ ಪ್ರಕಾರನೇ ಮಾಡಬೇಕು. ಆಮೇಲೆ ಬಾಡ್ ಮಾಸ್ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಇದು ಫಸ್ಟ್ ಇದು ಮಾಡಿ ಆಮೇಲೆ ಸಪ್ರಾಕ್ಟ್ ಮಾಡಿ. ಇಲ್ಲಿ ಏನಿದೆಯೋ ಆರ್ಡ್ರ್ ಪ್ರಕಾರ ಹೋಗ್ಬೇಡಿ, ಬಾಡ್ ಮಾಸ್ ಪ್ರಿಯಾರಿಟಿನೇ ಇಂಪಾರ್ಟೆಂಟ್. ಫಸ್ಟು ಮಲ್ಟಿಪ್ಲಿಕೇಷನ್ ಮಾಡಬೇಕು, 7 1s 7. ನೆಕ್ಸ್ಟು ಅಡಿಷನ್ ಮಾಡಬೇಕು, 7 + 6 ಎಷ್ಟು? 13. 13 - 7, ಕರೆಕ್ಟಾ? ಆಗ ಆನ್ಸರ್ 6. ನಮಗೆ ಸಿಕ್ಕಿರೋ ರಿಮೈಂಡರು 16ಗಿಂತ ಕಡಿಮೆ ಇದೆಯಾ? ಕರೆಕ್ಟ್. ಸೊ ಈ ಆನ್ಸರ್ ಕರೆಕ್ಟ್. ನೆಕ್ಸ್ಟು ಇಲ್ಲಿಗೆ ಬರೋಣ. ಅಕಸ್ಮಾತ್ ಇಲ್ಲಿ ನೋಡಿ, ಇಲ್ಲೇನಾದರೂ ಆನ್ಸರ್ ನಮಗೆ ರಿಮೈಂಡರ್ ಎಲ್ಲ ಆದಮೇಲೆ ನಮಗೆ 18 ಅಂತ ಬಂದಿತ್ತು ಅಂತ ಅಂದ್ಕೊಳ್ಳೋಣ. ಇಲ್ಲಿ 16 ಬಂದಿದೆ, ಇದು ಕರೆಕ್ಟು. ಅಕಸ್ಮಾತ್ ರಿಮೈಂಡರ್ ಇದಕ್ಕಿಂತ ದೊಡ್ಡದು ಬಂದಿದ್ದರೆ ಆಗ ಮತ್ತೆ ಇದೇ ನಂಬರಿಂದ ಡಿವೈಡ್ ಮಾಡಬೇಕು. ಸೊ ಆಗ 1s ಹೋಗುತ್ತೆ, ಇನ್ನು ಮಿಗೋದೆಷ್ಟು? ರಿಮೈಂಡರ್ 2. ಓಕೆ, ಸೊ ರಿಮೈಂಡರ್ ಏನಾದರೂ ನಮಗೆ ಸಿಕ್ಕಿರೋ ಸಾಲ್ವ್ ಮಾಡಿದ್ಮೇಲೆ ರಿಮೈಂಡರ್ ಏನಾದರೂ ಈ ನಂಬರ್ ಡಿವೈಡ್ ಮಾಡೋ ನಂಬರ್ಗಿಂತ ದೊಡ್ಡದಿದ್ದರೆ ಮತ್ತೆ ಅದನ್ನು ಡಿವೈಡ್ ಮಾಡಿ, ಆಗ ಬರೋ ಆನ್ಸರೇ ರಿಮೈಂಡರ್. ಗೊತ್ತಾಯ್ತಾ? ಸೊ ಇಲ್ಲಿ 6 ಬಂದಿದೆ, ಸೊ ಕರೆಕ್ಟ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ,
4 1 ಸಪ್ರೇಟಾಗಿ ಡಿವೈಡ್ ಮಾಡ್ಕೋತೀನಿ. 4 1 ಇನ್ನು 3 ಮಿಗುತ್ತೆ 39. ಸೊ 4 9 36 ಕರೆಕ್ಟಾ. 9 36 ಇನ್ನು ಎಷ್ಟು ಮಿಗುತ್ತೆ 3 ಮಿಗುತ್ತೆ, ನಮಗೆ 3 ರಿಮೈಂಡರ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. 4 1 4 2 ಇಲ್ಲಿ ರಿಮೈಂಡರೇ ಮಿಕ್ಕಿಲ್ಲ ಕರೆಕ್ಟಾ. ಇಲ್ಲಿ ರಿಮೈಂಡರ್ ಏನು 0. ಓಕೆ ನೆಕ್ಸ್ಟು ಈ ಆನ್ಸರ್ ಕಂಡುಹಿಡಿಬೇಕಾ? ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಯಾಕೆ? ಇದರಲ್ಲೂ ಮತ್ತು ಇದರಲ್ಲೂ ಎರಡು ಕಡೆ ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಇದ್ರೆ ಏನು ಪ್ರಾಬ್ಲಮ್ಮು? 3 ಇಂಟು 0 0 0 ಇಂಟು ಇಲ್ಲಿ ಏನೇ ಒಂದು ರಿಮೈಂಡರ್ ಬರಲಿ ಏನು 0ನೇ. ಸೊ ಈ ಕ್ವಶನ್ಗೆ ರಿಮೈಂಡರ್ ಎಷ್ಟು 0. ಸೊ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿ ಫೈನಲ್ ಆಗಿ ಥಿಂಕ್ ಮಾಡಿ ಓ ಹೌದಲ್ವಾ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. 0 ಸಿಕ್ಕಿದಾಗ ಹುಷಾರಾಗಿರಿ. ಇಲ್ಲಿ ಒಂದು 0 ಸಿಕ್ತು, ಇಲ್ಲಿ ಇಲ್ಲ, ಅಲ್ಲಿ ಸಿಕ್ತು ಕರೆಕ್ಟಾ. ಇಲ್ಲಿ ಅಡಿಷನ್ ಇದೆ, ಸೊ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಕರೆಕ್ಟಾ. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಯಾವುದೇ ನಂಬರ್ 0 ಜೊತೆ ಮಲ್ಟಿಪ್ಲೈ ಆಗೇನು 0ನೇ. ಸೊ ಈ ಮೂರೂ ನಂಬರ್ಸ್ನು ಮಲ್ಟಿಪ್ಲೈ ಮಾಡಿ 4ಇಂದ ಡಿವೈಡ್ ಮಾಡಿದ್ರೆ ನಮಗೆ ಸಿಗೋ ರಿಮೈಂಡರ್ ಎಷ್ಟು 0. ಇಷ್ಟೇ. ಸೊ ಈ ಬೇಸಿಕ್ ಕ್ವಶನ್ಸ್ ಅರ್ಥ ಆಯ್ತಲ್ವಾ? ಇದೇ ಥರ ಇನ್ನೊಂದು 5 ಕ್ವಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿ ಕಂಪ್ಲೀಟಾಗಿ. ಓಕೆ, ಅದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಮಾಡಿರ್ತೀನಿ, ಯಾಕೆಂದರೆ ನಿಮ್ಮ ಎಕ್ಸಾಮಲ್ಲಿ ಕೇಳೋದೇ ಅಂಥ ಕ್ವಶನ್ಸು. ಇದೆಲ್ಲ ಬೇಸಿಕ್ಸು. ಓಕೆ, ಈ ಕ್ವಶನ್ಸ್ ಎಲ್ಲ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ಸ್. ಓಕೆ, ಸೊ ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವರು ಇದೇ ಕ್ವಶನ್ನೇ ರಿಪೀಟ್ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ, ಬಟ್ ಮೆಥಡ್ ಎಲ್ಲ ಸೇಮೇ ಇರುತ್ತೆ. ಓಕೆ, ಮೆಥಡ್ನ ಕಲ್ತ್ಕೊಳ್ಳಿ, ಆರಾಮ್ಸೆ ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡಿ. ಈಗ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ಗೆ ನಾವು ಬಂದಿದ್ದೀವಿ. ಓಕೆ, ಈ ಥರ ಇದ್ದಾಗ ಮತ್ತು ಆ ಥರ ಇದ್ದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ನಂಬರ್ಸ್ ನೋಡಿದ ತಕ್ಷಣ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಂಬರ್ಸ್ನ ನೋಡಿದ ತಕ್ಷಣ ಎಷ್ಟು ದೊಡ್ಡದು ಅನಿಸುತ್ತೋ ಅಷ್ಟು ಕಷ್ಟ ಇರಲ್ಲ. ಓಕೆ, ಸೊಲ್ಯೂಷನ್ ಸಖತ್ ಈಸಿ ಇರುತ್ತೆ. ಮೆಥಡ್ನ ಫಾಲೋ ಮಾಡ್ಕೊಂಡು ಹೋಗಿ. ನೋಡಿ, ಇಲ್ಲಿ 8 ಪವರ್ 4 ಇದೆ ಕರೆಕ್ಟಾ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಈ 8 ಪವರ್ 4ನ 8 ಇಂಟು 8 ಇಂಟು 8 ಇಂಟು 8 ಬರ್ಕೋಬೋದಲ್ವಾ? ಈ ಥರ ಬರ್ಕೋಬೋದು ಕರೆಕ್ಟಾ. ಹೀಗೆ ಬರ್ಕೊಂಡು ಫಸ್ಟು ನಾನು ರಿಮೈಂಡರ್ ಒಂದೊಂದಕ್ಕೆ ಕಂಡು ಹಿಡ್ಕೊಂಡು ಹೋಗ್ತೀನಿ. ಈಗ 3 1 3 2 6 ರಿಮೈಂಡರ್ ಎಷ್ಟು ಸಿಗುತ್ತೆ ಇನ್ನು 2. ಮತ್ತೆ ಅದೇ ಮಾಡಿದ್ರೆ ಎಲ್ಲ ನಂಬರ್ಸ್ಗೂ ಅದೇ ಸಿಗ್ತಾ ಹೋಗುತ್ತಲ್ವಾ. ಸೊ 2 2 2 ಈಗ ಇದಿಷ್ಟ ಆಯಿತು. ಸೊ 2 2 2 2 ಸಿಕ್ತು. ಈಗ ಮತ್ತೆ ನಮಗೆ ಇದೆಷ್ಟು 4 ಇಂಟು 4/3. ಯಾಕೆ ಬೈ 3 ಮತ್ತೆ ಮಾಡ್ತಾಯಿದ್ದೀನಿ ಅಂದರೆ ಆಬ್ವಿಯಸ್ಲಿ ನಮ್ಗೆ ಗೊತ್ತು ರಿಮೈಂಡರು ಬರೋ ರಿಮೈಂಡರ್ ಇದು ರಿಮೈಂಡರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರು ನಮಗೆ 3ಗಿಂತ ದೊಡ್ಡದೇ ಬರುತ್ತೆ. ಸೊ ಅದು ಇರಬಾರ್ದು. ಸೊ ಅದಕ್ಕೆ ಮತ್ತೆ 3ಇಂದ ಮಾಡ್ತೀನಿ. ಇದು 16/3 ಕರೆಕ್ಟಾ. ನೋಡಿ 3 1 3 5 ರಿಮೈಂಡರ್ ಎಷ್ಟು ಇನ್ನು 1 ಮಿಗುತ್ತೆ. ಇದೇ ನಮ್ಮ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ನಲ್ಲ, ಮತ್ತೆ ಯಾಕೆ 3ಇಂದ ಡಿವೈಡ್ ಮಾಡ್ತೀನಿ ಅಂದರೆ ಇಲ್ಲೇ ಹುಷಾರಾಗಿರಬೇಕು. ಒಂದು ಸರಿ ರಿಮೈಂಡರ್ ಸಿಕ್ತು, ಈ ರಿಮೈಂಡರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನಮಗೆ 16 ಬರುತ್ತೆ. 16 3ಗಿಂತ ದೊಡ್ಡದು ಕರೆಕ್ಟಾ. ರಿಮೈಂಡರ್ ಯಾವತ್ತೇ ಇರಲಿ ಡಿವೈಡ್ ಮಾಡೋ ನಂಬರ್ಗಿಂತ ಚಿಕ್ಕದಾಗಿರಬೇಕು. ಇಲ್ಲಿ ದೊಡ್ಡದಾಗಿದೆ, ಸೊ ಮತ್ತೆ ನಾನು 3ಇಂದ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಮಾಡಿದಾಗ ರಿಮೈಂಡರ್ ಎಷ್ಟು ಬಂತು 1. ಸೊ 1 ಈಸ್ ಅವರ್ ಆನ್ಸರ್. ಇಷ್ಟೇ. ನೆಕ್ಸ್ಟು ಈ ಕ್ವಶನ್ ಬರೋಣ. ಇದು ಸ್ವಲ್ಪ ನಿಮ್ಮ ಲಾಜಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅಂದರೆ ಲಾಜಿಕ್ಸ್ ಅಂದರೆ ಥಿಂಕಿಂಗ್ ಕೆಪಾಸಿಟಿನ. ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ನಾವು ಜಾಸ್ತಿ ಮೆಥಡ್ಸ್ನ ಅಪ್ಲೈ ಮಾಡ್ತೀವಿ. ಬಟ್ ಮೆಥಡ್ ಇದೊಂದು ಕಲ್ತ್ಕೊಂಡ್ರೆ ಎಲ್ಲದಕ್ಕೂ ಅದೇ ಮೆಥಡೇ. ನಾನು ಫಸ್ಟ್ ಏನು ಮಾಡ್ತೀನಿ, ಈ ಥರ ಕ್ವಶನ್ಸ್ ಬಂದಾಗ 2 ಪವರ್ಸ್ ನಾನು ಆಗಲೇ ಹೇಳಿದ್ನಲ್ಲ, 2 ಪವರ್ 1 ಮತ್ತು 2 ಪವರ್ 2 ಇದೆಲ್ಲ ತಿಳ್ಕೊಳ್ಳಿ ಅಂತ. ನೋಡಿ 2 ಪವರ್ 5 2 4 ಇದು 8 ಇದು 16 ಇದು 32 ಕರೆಕ್ಟಾ. ಈಗ ನೋಡಿ, ಈಗ ನೀವೇನು ಮಾಡಬೇಕು, ಇದನ್ನು ಯಾಕೆ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ 5ಗೆ ಮಲ್ಟಿಪಲ್ಸ್ ಯಾವುದಾದ್ರೂ ಹತ್ರ ಇರೋದು ನೋಡಿ ಆನ್ಸರ್ಸ್. 5 ಮಲ್ಟಿಪಲ್ಸ್ ಅಂದರೆ 5 3s 5 4s ಆ ಥರ ಅದನ್ನ ಇದೆಯಲ್ಲ, ಅದನ್ನೇ ಮಲ್ಟಿಪಲ್ಸ್ ಅಂತ ಕರಿತೀವಿ. ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ ನೋಡಿ. 2 ಪವರ್ 4 ಎಷ್ಟು 16 16 5 3s 15 ಕರೆಕ್ಟಾ. ಸೊ 15 ಈ 16ಗಿಂತ ಚಿಕ್ಕದು ಈ ಥರನೇ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅದಕ್ಕಿಂತ ಚಿಕ್ಕದನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು. ಈಗ 2 ಪವರ್ 4ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾ. ಸೊ ಈಗ ಇದನ್ನು ನಾನು 2 ಪವರ್ 4 ಅಂತ ಬರ್ಕೋತೀನಿ. 2 ಪವರ್ 4 ಸೆಲೆಕ್ಟ್ ಮಾಡ್ಕೊಂಡು ಬರ್ಕೋತೀನಿ. ಇಲ್ಲಿ ಹೊರಗಡೆ ಇನ್ನೊಂದು ನಂಬರ್ ಬರ್ಕೋಬೇಕು, ಅದೇನು ಅಂತ ಹೇಳ್ಕೊಡ್ತೀನಿ. ಹೇಗೆ ಬರ್ಕೋಬೇಕು ಅಂದರೆ, ನಾವು 2 ಪವರ್ 4 ಅಲ್ವಪ್ಪ, ಈ 4ಇಂದ ಇದನ್ನು ಡಿವೈಡ್ ಮಾಡಿ. ಅಕಸ್ಮಾತ್ ನೀವು 2 ಪವರ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ರೆ 3ಇಂದ ಡಿವೈಡ್ ಮಾಡಬೇಕು. ಓಕೆ, ನಾವು 3ನೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, 2 ಪವರ್ 3ನೂ ಸೆಲೆಕ್ಟ್ ಮಾಡ್ಕೋಬೋದು. ಯಾಕೆ 5 1s 5 5 8ಗಿಂತ ಚಿಕ್ಕದು ಕರೆಕ್ಟಾ. ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾವು ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ ಅಂದರೆ ನಮಗೆ ರಿಮೈಂಡರ್ 1 ಮಿಗುತ್ತೆ. ನೋಡಿ, ಇಲ್ಲಿ ರಿಮೈಂಡರ್ 1 ಮಿಗುತ್ತೆ.
ಸೊ 5 3s 15, 2 4s 16. 16ಅಲ್ಲಿ 15 ಹೋದರೆ ಸೊ ನಮಗೆ ರಿಮೈಂಡರ್ ಎಷ್ಟು 1 ಮಿಗುತ್ತೆ, ಆನ್ಸರ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಚೂಸ್ ಮಾಡಿಕೊಂಡ್ರು ಆನ್ಸರ್ ಸೇಮೇ ಬರುತ್ತೆ. ಇದನ್ನು ಚೂಸ್ ಮಾಡ್ಕೋಬೋದು. ಓಕೆ, 2 power 5 = 32, 5 6 32. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆನ್ಸರ್ ರಿಮೈಂಡರ್ ಎಷ್ಟು ಮಿಗುತ್ತೆ, 2 ಮಿಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತಲ್ವಾ, ಸೊ ಅದಕ್ಕೆ ನಾನು 1 ರಿಮೈಂಡರ್ ಬರೋದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮಾಡಿಕೊಂಡು 2 power 4 ಅಂತ ಬರ್ಕೋತೀನಿ. ಬರ್ಕೊಂಡು ಈ 74ನ 4ಇಂದ ಡಿವೈಡ್ ಮಾಡ್ತೀನಿ. ಓಕೆ, ಡಿವೈಡ್ ಮಾಡಿದಾಗ 4 1s 4 1s, ಇನ್ನೂ 3 ಮಿಕ್ಕಿರುತ್ತೆ. 4 8s, ಓಕೆ, ಇನ್ನು ಎಷ್ಟು ಮಿಕ್ಕಿರುತ್ತೆ, 18 ಟೈಮ್ಸ್ ಡಿವೈಡ್ ಆಗಿ ಮತ್ತೆ ಇನ್ನೂ 2 ಮಿಕ್ಕಿರುತ್ತೆ. ಕರೆಕ್ಟಾ? ನೋಡಿ, 18 ಟೈಮ್ಸ್ ಡಿವೈಡ್ ಆಗಿ ಇನ್ನೂ ರಿಮೈಂಡರ್ 2 ಮಿಕ್ಕಿರುತ್ತೆ. ಸೊ 18ನ ಇಲ್ಲಿ ಬರ್ಕೋತೀನಿ. ಇನ್ನು ಮಿಕ್ಕಿರೋ 2ಗೆ 2 power 2 ಅಂತ ಇಲ್ಲಿ ಸಪ್ರೇಟಾಗಿ ಬರ್ಕೋತೀನಿ. ಈ ಥರ ಬರ್ಕೋಬೋದು. ಬರ್ಕೊಂಡು ಇಲ್ಲೇನಿದೆ ನಂಬರು ಅದನ್ನು ಇಲ್ಲಿ ಬರ್ಕೋತೀನಿ. ಈ ಲಾಜಿಕ್ ಅರ್ಥ ಆಗೋದ್ರೆ ಆರಾಮ್ಸೆ ಎಲ್ಲ ಕ್ವಶನ್ಸು ನೀವು ಸಾಲ್ವ್ ಮಾಡ್ಬೋದು. ಇನ್ನೊಂದು ಸರಿ ಈ ಲಾಜಿಕ್ ಹೇಳ್ಕೊಡ್ತೀನಿ ನೋಡಿ. ನಮಗೆ ಕೊಟ್ಟಿದ್ದಿದ್ದು ಕ್ವಶನ್ ಏನು, 2 power 74, ಕರೆಕ್ಟಾ? ಅದನ್ನು ನಾನು ಈ ಥರ ಬರ್ಕೊಂಡಿದ್ದೀನಿ. ಹೇಗೆ ಬರ್ಕೊಂಡೆ ಅಂದರೆ, ಫಸ್ಟು ನಾನು ಹೇಳಿದ್ನಲ್ಲಾಗಲೇ 2 3 ವ್ಯಾಲ್ಯೂಸ್ನೆಲ್ಲ ತಿಳ್ಕೊಳ್ಳಿ ಅಂತ, ಪವರ್ಸು. ಓಕೆ, 5ವರೆಗೂ ಕಲ್ತ್ಕೊಳ್ಳಿ ಸಾಕು. ಈಗ 2 power 1 ಎಷ್ಟು 2, ಈ ಥರ ವ್ಯಾಲ್ಯೂಸ್ ಗೊತ್ತಿರುತ್ತಲ್ಲ, ಇದರಲ್ಲಿ ನಾವು ಯಾವುದನ್ನಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಈ 5 ಮಲ್ಟಿಪಲ್ಸ್ ಇರುತ್ತಲ್ಲ, 5 1s 5 2s ಆ ಥರ ಬರೋ ಆನ್ಸರ್ಗೆ ಇಲ್ಲಿರೋ ಆನ್ಸರು ದೊಡ್ಡದಾಗಿರಬೇಕು. ಓಕೆ, ಇದು ಯಾವ್ದಾದ್ರು ಒಂದು ನಂಬರ್ನ ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ಒಂದು ಎಕ್ಸಾಂಪಲ್, 5 1s 5. ಓಕೆ, ಈ 4ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ? ಈ 4 ಇಲ್ಲಿ ಬರೋ ಆನ್ಸರ್ಗಿಂತ ಚಿಕ್ಕದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಿಂತ ಇಲ್ಲಿರೋ ಆನ್ಸರು ಇಲ್ಲಿ ಮಲ್ಟಿಪ್ಲೈ ಮಾಡೋ ಆನ್ಸರ್ಗಿಂತ ದೊಡ್ಡದಿರಬೇಕು. 5 1s 5, ಇಲ್ಲಿ 8 ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಮಗೆ ರಿಮೈಂಡರ್ ಎಷ್ಟು ಮಿಗುತ್ತೆ, 3 ಮಿಗುತ್ತೆ. ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬರೋಣ. 2 power 4, ಓಕೆ, 16, 5 3s 15, ರಿಮೈಂಡರ್ ಎಷ್ಟು ಮಿಗುತ್ತೆ, 1 ಮಿಗುತ್ತೆ. ಸೊ ಆನ್ಸರ್ಸ್ ಈಸಿಯಾಗಿ ನಾವು ಕಂಡುಹಿಡಿಬೋದು. ಇಲ್ಲಿ ಬರೋಣ. 2 power 5, ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. 5 6 30, ಕರೆಕ್ಟಾ? 30, ಇಲ್ಲಿ 32 ಇದೆ. ರಿಮೈಂಡರ್ ಎಷ್ಟು ಮಿಗುತ್ತೆ, 2. ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ 2 ಇದ್ರಲ್ವಾ. ಸೊ 1 ಇದ್ರೆ ಸಖತ್ ಈಸಿ. ನಾನು ಅದಕ್ಕೆ 2 power 4ನ ಸೆಲೆಕ್ಟ್ ಮಾಡಿಕೊಂಡೆ. ಇದಾಯ್ತಾ? ಸೊ ಇದಿಷ್ಟು ಆದಮೇಲೆ 2 power 4ನ ಬರ್ಕೋತೀನಿ. ಈಗ ಇಲ್ಲಿ ಈ ನಂಬರ್ ಹೇಗೆ ಬರ್ಕೊಂಡೆ ಅಂದರೆ, ಈ 74ನ 4ಇಂದ ಡಿವೈಡ್ ಮಾಡ್ತೀನಿ. ಯಾಕೆ 4ಇಂದನೇ ಡಿವೈಡ್ ಮಾಡ್ತಾಯಿನಿ, 2 power 4 ಅಲ್ವಾ, ಅದಕ್ಕೆ. 2 power 3 ತೊಗೊಂಡಿದ್ರೆ 3ಇಂದ ಡಿವೈಡ್ ಮಾಡ್ತಾಯಿದ್ದೆ. 2 power 5 ತೊಗೊಂಡಿದ್ರೆ 5ಇಂದ ಡಿವೈಡ್ ಮಾಡ್ತಾಯಿದ್ದೆ. ಓಕೆ, ಸೊ ಡಿವೈಡ್ ಆಗಿ ಎಷ್ಟು ಸರಿ ಡಿವೈಡ್ ಆಗುತ್ತೆ, 18 ಟೈಮ್ಸ್ ಡಿವೈಡ್ ಆಗಿ ನಮ್ಗೆ ಇನ್ನೂ ರಿಮೈಂಡರ್ 2 ಮಿಗುತ್ತೆ. ಓಕೆ, ಸೊ 18ನ ಇಲ್ಲಿ ಬರ್ಕೋತೀನಿ. ಮಿಗೋ 2ನ 2 power 2. ಅಕಸ್ಮಾತ್ ಇಲ್ಲಿ 3 ಬಂದಿದ್ರೆ 2 power 3 ಬರ್ಕೋತಾ ಇದ್ದೆ. ಓಕೆ, ಇಲ್ಲಿ ಏನಿದೆಯೋ ಅದನ್ನೇ ಬರ್ಕೊಂಡು ರಿಮೈಂಡರ್ನ ಇಲ್ಲಿ ಬರ್ಕೋತೀನಿ. ಇದು ಇಷ್ಟ ಅರ್ಥ ಆದರೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಸಖತ್ ಈಸಿ. ನೋಡಿ, ಈಗ ನಾನು 2 power 4 ಎಷ್ಟಪ್ಪ, 16 power 18 ಇಂಟು 2 power 2/5. ಈಗ ಇದನ್ನು ನಾನು ಫಸ್ಟು ಡಿವೈಡ್ ಮಾಡ್ಕೋತೀನಿ. 5 1s 5 3s 15, ಇನ್ನು ರಿಮೈಂಡರ್ ಎಷ್ಟು ಮಿಗುತ್ತೆ, 1 ಮಿಗುತ್ತೆ ರಿಮೈಂಡರ್. ಕರೆಕ್ಟಾ? ಸೊ 1 power 18 ಇಂಟು 2 power 2 ಎಷ್ಟಪ್ಪ, 4/5. ಕರೆಕ್ಟಾ? ಈಗ 1 power 18 ಏನು, 1. ಕರೆಕ್ಟಾ? 1 ಇಂಟು 4 ಏನು, 4. ಸೊ ನಮಗೆ ಸಿಗೋ ಆನ್ಸರ್ ಏನು, 4 ರಿಮೈಂಡರ್. 4 5ಗಿಂತ ರಿಮೈಂಡರ್ ದೊಡ್ಡದಿದೆಯಾ, ಇಲ್ಲ. ಸೊ ಇದೇ ನಮ್ಮ ಫೈನಲ್ ಆನ್ಸರ್. ಅಕಸ್ಮಾತ್ ಸಿಕ್ಕಿರೋ ರಿಮೈಂಡರ್ ನಮಗೆ 5ಗಿಂತ ದೊಡ್ಡದಿದ್ದರೆ ಮತ್ತೆ 5ಇಂದ ಡಿವೈಡ್ ಮಾಡಬೇಕಾಯ್ತು. ಆಗ ಸಿಗೋ ಆನ್ಸರೇ ರಿಮೈಂಡರ್. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ಸ್ ಹೇಗೆ ಅಂತ ಸಾಲ್ವ್ ಮಾಡೋಣ. ನೋಡಿ, ಈ ಕ್ವಶನ್ಸು ಸಹ ಪ್ರೀವಿಯಸ್ ಕ್ವಶನ್ಸ್ ಥರನೇ ಸಖತ್ ಈಸಿ, ಅದಕ್ಕಿಂತ ಈಸಿಯಾಗಿರುತ್ತೆ. ಪ್ರೀವಿಯಸ್ ಕ್ವಶನ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಕ್ವಶನಲ್ಲಿ 2 power 74 ಡಿವೈಡೆಡ್ ಬೈ 5 ಇತ್ತು. ಕರೆಕ್ಟಾ? 2 power 74 ನೋಡಿ, 2 power 74 ಡಿವೈಡೆಡ್ ಬೈ 5 ಇತ್ತು. ಇದು ಪ್ರೀವಿಯಸ್ ಕ್ವಶನ್. ಈ 2 5ಅಲ್ಲಿ ಡಿವೈಡ್ ಆಗುತ್ತಾ, ಇಲ್ಲ. ಕರೆಕ್ಟಾ? ಸೊ ಅದಕ್ಕೆ ನಾವು ಪ್ರೀವಿಯಸ್ ಕಲ್ತವಲ್ಲ ಆ ಮೆಥಡ್ನ ಅಪ್ಲೈ ಮಾಡ್ಕೊಂಡು ಹೋದ್ವಿ. ಈಗ ಈ ಕ್ವಶನಲ್ಲಿ 7 3ಇಂದ ಡಿವೈಡ್ ಆಗುತ್ತೆ. ಕರೆಕ್ಟಾ? ಡಿವೈಡ್ ಆಗಿ ರಿಮೈಂಡರ್ ಮಿಗುತ್ತೆ. ರಿಮೈಂಡರ್ ಏನಾದರೂ ಮಿಗಲಿ. ಓಕೆ, ಈ ಥರ ಡಿವೈಡ್ ಆಗುತ್ತಾ ಫಸ್ಟು ಚೆಕ್ ಮಾಡಬೇಕು. ಆದರೆ ಡಿವೈಡ್ ಮಾಡಿಬಿಡಬೇಕು. ಪ್ರೀವಿಯಸ್ ಕ್ವಶನ್ ಇದರಲ್ಲಿ ಡಿವೈಡ್ ಆಗೋದಿಲ್ಲ, 2 5ಅಲ್ಲಿ ಡಿವೈಡ್ ಆಗೋದಿಲ್ಲ. ಸೊ ನಾವು ಮೆಥಡ್ನ ಅಪ್ಲೈ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಡಿವೈಡ್ ಆಗುತ್ತೆ, ಫಸ್ಟು ಡಿವೈಡ್ ಮಾಡಿ ಆಮೇಲೆ ಮೆಥಡ್ನ ಅಪ್ಲೈ ಮಾಡಿ. ಈ ಕ್ವಶನ್ ನೀವು ಅಂದ್ಕೊಂಡಷ್ಟು ಡಿಫಿಕಲ್ಟ್ ಅಲ್ಲ, ಸಖತ್ ಈಸಿ. ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಹೇಗೆ? ರಿಮೈಂಡರ್ ಈಸ್ 1 ಅಷ್ಟೇ. ಹೇಗೆ ನೋಡಿ ಹೇಳ್ತೀನಿ. ಫಸ್ಟ್ ನಾನು ಹೇಳಿದೆ, ಡಿವೈಡ್ ಆದರೆ ಡಿವೈಡ್ ಮಾಡಿಬಿಡಿ. 3 1s 3 2s 6, ಇನ್ನು ಎಷ್ಟು ಮಿಗುತ್ತೆ ರಿಮೈಂಡರ್, 1. 1 power 101. 1 power 101 ಆದರೂ ಇರಲಿ, 1 power crore ಆದರೂ ಇರಲಿ, ಏನಾದರೂ ಇರಲಿ, 1 power ಏನೇ ಇದ್ದರೂ ಆನ್ಸರ್ ಎಷ್ಟು, 1. 1 power 0 ಇದ್ದರೂ ಆನ್ಸರ್ 1.
ಓಕೆ 2 ಪವರ್ 0 ಇದ್ದರೂ ಆನ್ಸರ್ ಒನ್ನೇ, ಎನಿಥಿಂಗ್ ಪವರ್ 0 ಆನ್ಸರ್ 1, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ರಿಮೈಂಡರ್ ಎಷ್ಟು 1. 1 3ಗಿಂತ ಚಿಕ್ಕದಿದೆಯಾ? ಚಿಕ್ಕದಿದೆ. ಸೊ ಇದೇ ನಮ್ಮ ಆನ್ಸರ್. ಈಗ ಇಲ್ಲಿ ಬರೋಣ. ಇಲ್ಲಿ ನೋಡಿ, ಈ ಕ್ವಶನ್ಗೂ ಈ ಪ್ರೀವಿಯಸ್ ಕ್ವಶನ್ ಇದಕ್ಕೂ ಕಂಪೇರ್ ಮಾಡಿ. ಡಿವೈಡ್ ಆಗ್ತಾ ಇರಲಿಲ್ಲ, ನಾವು ಮೆಥಡ್ನ ಅಪ್ಲೈ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಡಿವೈಡ್ ಆಗುತ್ತೆ ಅಲ್ವಾ, 119 4ಇಂದ ಡಿವೈಡ್ ಆಗುತ್ತೆ. ಎಷ್ಟಾದ್ರೂ ಡಿವೈಡ್ ಆಗಲಿ, ರಿಮೈಂಡರ್ ಎಷ್ಟಾದ್ರೂ ಮಿಗಲಿ, ಡಿವೈಡ್ ಆಗುತ್ತಾ? ಆಗುತ್ತೆ. ಫಸ್ಟ್ ಡಿವೈಡ್ ಮಾಡಿಬಿಡೋಣ. 119 ಅಲ್ವಾ, 119ನ 4ಅಲ್ಲಿ ಡಿವೈಡ್ ಮಾಡಿದ್ರೆ 4 1s 4 2s, ಇನ್ನೂ 3 ಮಿಗುತ್ತೆ, 39 ಇದು. 4 9s 36, ಇನ್ನೂ 3 ಮಿಗುತ್ತೆ. ರಿಮೈಂಡರ್ ಎಷ್ಟು? 3 ಮಿಗುತ್ತೆ. ಸೊ 3 ಪವರ್ 119/4. ಇದನ್ನು ಡಿವೈಡ್ ಮಾಡಿದ್ಮೇಲೆ ಈ ಥರ ಬರ್ಕೋಬೇಕು. ಓಕೆ, ಇಲ್ಲಿ ಯಾಕೆ ಬರ್ಕೊಂಡಿಲ್ಲ? 1 ಪವರ್ 101/3 ಹಿಂಗೆ ಬರ್ಕೊಂಡ್ರು ಒಂದೇ, ಬರ್ಕೊಂಡಿಲ್ಲ ಅಂದರೂ ಒಂದೇ. ಯಾಕೆ? 1 ಪವರ್ 101 ಎಷ್ಟು? 1 ಬರುತ್ತೆ. ಸೊ ನಮಗೆ ಬೇಕಾಗಿರೋ ರಿಮೈಂಡರ್ ಸಿಕ್ತು ಇಲ್ಲಿ. ಸೊ ನಮಗೆ ರಿಮೈಂಡರ್ 3 ಸಿಕ್ಕಿದೆ, ಅದಕ್ಕೆ ಈ ಥರ ಬರ್ಕೊಂಡಿದ್ದೀನಿ. ಈಗ ಪ್ರೀವಿಯಸ್ ಕ್ವಶನಲ್ಲಿ ನೋಡಿ 2 ಪವರ್ 74 ಇತ್ತು. ನಾನೇನು ಮಾಡಿದೆ? 2 ಪವರ್ 1 2 ಪವರ್ 2 ಅದೆಲ್ಲ ಕಲಿಯೇ ಕೇಳಿದಲ್ವಾ, ಅದೇ ಥರ ಇಲ್ಲಿ 3 ಎಲ್ಲಿ ಮಿಕ್ಕಿದೆ. ಸೊ 3 ಪವರ್ 1 ಆ ಥರ ಬರ್ಕೊಳ್ಳಿ. 3 ಪವರ್ 1 3, 3 ಪವರ್ 2 9, 3 ಪವರ್ 3 27, 3 ಪವರ್ 4 81, 3 ಪವರ್ 5 243. ಕರೆಕ್ಟಾ? ಇದಿಷ್ಟು ಗೊತ್ತಿದ್ರೆ ಸಾಕು, ಸಾಲ್ವ್ ಮಾಡ್ಬೋದು. ಈಗ ಇದಿಷ್ಟಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು? ಪ್ರೀವಿಯಸ್ ಕ್ವಶನಲ್ಲಿ ನಾವು 2 ಪವರ್ 4 ಸೆಲೆಕ್ಟ್ ಮಾಡ್ಕೊಂಡಿಲ್ವಾ, ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈಗ ಈ ನಂಬರ್ ಇದೆಯಲ್ಲ, ಇದು ಯಾವುದಾದ್ರು ಮಲ್ಟಿಪಲ್ಸ್ ನೋಡಿ. 4 1s 4, ಅದು 3ಗಿಂತ ದೊಡ್ಡದು. ಸೊ ಇದನ್ನು 3 ಪವರ್ 1ನ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ನೆಕ್ಸ್ಟು 4 × 2, 4 × 2 ಮಾಡಿದಾಗ ಆನ್ಸರ್ 8 ಬರುತ್ತೆ. 3 ಪವರ್ 2 ಎಷ್ಟು? ಆನ್ಸರ್ 9 ಬರುತ್ತೆ. ಸೊ ನಮಗೆ ಈ ಬಂದಿರೋ ಆನ್ಸರು 4 × 2 8, ಇದಕ್ಕಿಂತ ಚಿಕ್ಕದು. ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಮಗೆ ರಿಮೈಂಡರ್ 1 ಸಿಗುತ್ತಾ ನೋಡಿ. ಓಕೆ, ಇಲ್ಲಿ 8 ಮತ್ತು 9, ರಿಮೈಂಡರ್ ಏನು ಸಿಗುತ್ತೆ? 1 ಸಿಗುತ್ತೆ. ಸೊ ಇದನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. 3 ಪವರ್ 3 27. ಓಕೆ, 4 7s 28, ಅದನ್ನು ತಗೊಳ್ಳೋಂಗಿಲ್ಲ. 4 6s 24, 24 27ಗಿಂತ ಚಿಕ್ಕದು. ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ರಿಮೈಂಡರ್ ಎಷ್ಟು ಸಿಗುತ್ತೆ? 3 ಮಿಗುತ್ತೆ. 27 - 24, ಅದು ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಬನ್ನಿ, ಇಲ್ಲೂ ಅಷ್ಟೇ. ಇದು ಇಲ್ಲಿ ತಗೋಬೋದು, ಇದನ್ನು ತಗೋಬೋದು ನೀವು. ಯಾಕೆ? 420s 80, 420s 80. ಸೊ 420s 80 ಆದರೆ ಇನ್ನು ಮಿಗೋದು ಎಷ್ಟು ಮಿಗುತ್ತೆ? 80 - 81 ಎಷ್ಟು? 1 ಮಿಗುತ್ತೆ. ನಮಗೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದೆರಡರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಆನ್ಸರ್ನ ಕಂಡುಹಿಡಿಬೋದು. ನಾನು ಇದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಇದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಈ ನಂಬರ್ನ ಡಿವೈಡ್ ಮಾಡಬೇಕಲ್ವಾ. ಸೊ ನಾನು 3 ಪವರ್ 4ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳೋಣ. ಓಕೆ, 3 ಪವರ್ 4ನ ಸೆಲೆಕ್ಟ್ ಮಾಡಿಕೊಂಡ್ರೆ, ಓಕೆ, ಈ 3 ಪವರ್ 190ನ 3 ಪವರ್ 4 ಅಂತ ಬರ್ಕೋತೀನಿ. ಈಗ ಇಲ್ಲಿ ಹೊರಗಡೆ ಇನ್ನೊಂದು ನಂಬರ್ ಬರ್ಕೋಬೇಕು. ಹೇಗೆ? ಇಲ್ಲಿ 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ವಾ, ಇಲ್ಲಿ 4ಇಂದ ಡಿವೈಡ್ ಮಾಡಿ. ಅಕಸ್ಮಾತ್ ನೀವು 2 ಸೆಲೆಕ್ಟ್ ಮಾಡ್ಕೊಂಡಿದ್ರೆ 2ಇಂದ ಡಿವೈಡ್ ಮಾಡಿ. ನನಗೆ ಕ್ಯಾಲ್ಕುಲೇಷನ್ಸ್ ನಂಬರ್ ಸ್ವಲ್ಪ ಚಿಕ್ಕದಾಗಿ ಬರಲಿ ಅಂತ ದೊಡ್ಡ ನಂಬರ್ ತೊಗೊಂಡೆ ಡಿವೈಡ್ ಮಾಡ್ತಾಯಿದ್ದೀನಿ. ಈಗ 4ಇಂದ ಡಿವೈಡ್ ಮಾಡಿದ್ಮೇಲೆ ನಮಗೆ ರಿಮೈಂಡರ್ 3 ಮಿಗುತ್ತೆ. ಬಟ್ ಎಷ್ಟು ಸರಿ ಆಗುತ್ತೆ ಅನ್ನೋದು ಬರಿಬೇಕಲ್ವಾ. ಸೊ 4 2s, ನೆಕ್ಸ್ಟ್ ಇನ್ನು 39 ಮಿಗುತ್ತೆ. ಸೊ 6s 39 ಮಿಗುತ್ತಲ್ವಾ. ಸೊ 9s. ಸೊ ಇನ್ನೆಷ್ಟು ಮಿಗುತ್ತೆ ನಮಗೆ? ರಿಮೈಂಡರು ಇನ್ನೂ 3 ಮಿಗುತ್ತೆ. ಕರೆಕ್ಟಾ? ರಿಮೈಂಡರ್ 3 ಮಿಗುತ್ತೆ. ಸೊ ಈ 29ನ ಇಲ್ಲಿ ಬರ್ಕೊಳ್ಳಿ, 3 ಪವರ್ 3ನ ಇಲ್ಲಿ ಬರ್ಕೊಳ್ಳಿ /4. ಇಷ್ಟೇ. ಅರ್ಥ ಆಯ್ತಲ್ವಾ? ನೋಡಿ, ಇದೇ ಇಂಪಾರ್ಟೆಂಟ್. ಸೊ ಈ 3 ಪವರ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ 3 ಪವರ್ 4 ಬರ್ಕೊಂಡೆ. ಈ 119ನ 4ಇಂದ ಡಿವೈಡ್ ಮಾಡಿದ್ಮೇಲೆ ಬರೋ ಆನ್ಸರ್ನ ಇಲ್ಲಿ ಬರ್ಕೊಳ್ಳಿ. ಇನ್ನೆಷ್ಟು ಮಿಗುತ್ತೆ? ರಿಮೈಂಡರ್ 3 ಮಿಗುತ್ತೆ. ಸೊ 3 ಪವರ್ 3 ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿ 4 ಮಿಕ್ಕಿದ್ರೆ ರಿಮೈಂಡರು 4 ಮಿಗಲ್ಲ, ಯಾಕಂದರೆ 4ಇಂದನೇ ಡಿವೈಡ್ ಮಾಡ್ತಾ ಇರೋದು. ಅಕಸ್ಮಾತ್ 2 ಮಿಕ್ಕಿದ್ರೆ ರಿಮೈಂಡರು 3 ಪವರ್ 2 ಬರ್ಕೋತಾ ಇದ್ದೆ. ಓಕೆ, ಇಲ್ಲಿ 4 ಇದೆಯಲ್ಲೋ, ಆ 4 ಹಾಗೆ ಬರ್ಕೊಂಡಿದ್ದೀನಿ. ಈಗ 3 ಪವರ್ 4 ಎಷ್ಟಪ್ಪ? 3 ಪವರ್ 4 81. ಓಕೆ, 81ನ ನಾನು 4ಇಂದ ಡಿವೈಡ್ ಮಾಡ್ತೀನಿ ನೋಡಿ, ಅದನ್ನು ಬರ್ಕೋತೀನಿ. 81 ಪವರ್ 29 ಇಂಟು 3 ಪವರ್ 3 ಡಿವೈಡೆಡ್ ಬೈ 4. 4ಇಂದ 81ನ ಡಿವೈಡ್ ಮಾಡಿ. ಓಕೆ, 420s 80, ಇನ್ನೆಷ್ಟು ಮಿಗುತ್ತೆ? ರಿಮೈಂಡರ್ 1 ಮಿಗುತ್ತೆ. ಸೊ 1 ಪವರ್ 29, ಓಕೆ, ಇಂಟು 3 ಪವರ್ 3 ಎಷ್ಟಪ್ಪ? 27 ಡಿವೈಡೆಡ್ ಬೈ 4. ನಾನು ಯಾಕೆ 3 ಪವರ್ 4ನೇ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ನೋಡಿ, ಇಲ್ಲಿ ಆನ್ಸರ್ ರಿಮೈಂಡರ್ ಎಷ್ಟು ಸಿಗ್ತದೆ? 1 ಸಿಗ್ತಾ ಇದೆ. ನಾನು 1 ಸಿಗೋದಾದರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. 1 ಪವರ್ 29 ಎಷ್ಟಪ್ಪ? 1 ಬರುತ್ತೆ. ಸೊ 1 × 27
27 ಬರುತ್ತೆ, 27/4 ಕರೆಕ್ಟಾ. ಸೊ ಈಗ 4 1s ಇದು 4 6 ಅಲ್ವಾ, 4 6 ಹೋದರೆ ಇನ್ನು ನಮಗೆ 3 ಮಿಗುತ್ತೆ. ರಿಮೈಂಡರ್ ಎಷ್ಟು 3 ಇಷ್ಟೇ. ಸಿಕ್ಕಿರೋ ರಿಮೈಂಡರ್ 4ಗಿಂತ ಚಿಕ್ಕದಾಗಿದೆಯಾ, ಚಿಕ್ಕದಾಗಿದೆ. ಸೊ ನಮಗೆ ಸಿಕ್ಕಿರೋ ಆನ್ಸರ್ ಕರೆಕ್ಟ್ ಇಷ್ಟೇ. ಈ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಬರೀ ಜಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗೋದಿಲ್ಲ. ನೀವು ಪ್ರಾಕ್ಟಿಕಲಾಗಿ ನೀವು ಇದನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ನೀವೇನಾದ್ರು ತಪ್ಪು ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಆ ತಪ್ಪನ್ನ ಇಲ್ಲೇ ಸಾಲ್ವ್ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಹೋಗಿ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ. ಎಕ್ಸಾಮಲ್ಲಿ ನಿಮ್ಗೆ ಟೈಮೇ ಇರಲ್ಲ. ಅಲ್ಲೇನೋ ತಪ್ಪಾಯಿತು ಅಂದರೆ ನರ್ವಸ್ ಆಗೋಗ್ತೀರ ಅಲ್ವಾ. ಸೊ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಇದು ನಂಬರ್ಸ್ ಮೇಲೆ ಕರೆಕ್ಟಾ. ಪಾಲಿನಾಮಿಯಲ್ಸ್ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ, ಪಾಲಿನಾಮಿಯಲ್ಸ್ x² ಆ ಥರ ಕೊಟ್ಟರೆ ಅದ್ರ ಮೇಲೆ ರಿಮೈಂಡರ್ಸ್ನ ಹೇಗೆ ಕಂಡುಹಿಡಿಯೋದು ಅಂತ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಪಾರ್ಟ್ 2. ಓಕೆ, ಇದೇ ಚಾಪ್ಟರೇ ಪಾರ್ಟ್ 2. ಅದನ್ನು ನೋಡಿ ಕಲ್ತ್ಕೊಳ್ಳಿ. ಇದನ್ನು ಕಲ್ತ್ಕೊಂಡ್ಮೇಲೆ ಅದನ್ನು ಕಲಿದೇ ಇರೋಕ್ಕೆ ಹೋಗ್ಬೇಡಿ. ಅದು ಸಹ ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬೇಕಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕರೆಕ್ಟಾ. ಸೊ ಇದನ್ನು ಕಲ್ತ್ಕೊಳ್ಳಿ, ಅದನ್ನು ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.